ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಹರ್ಷಿ ರಾಮದೂತು ಯೂಟ್ಯೂಬ್ ಚಾನಲ್. ಇದು ಆಲೆ ತುಂಬ ದಿನ ಆಗಿರುತ್ತೆ ಇದನ್ನು ಶೂಟ್ ಮಾಡಿ. ಇದು ನಮ್ಮ ಧನು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದಾಗ ಮಾಡಿರೋವಂಥ ಒಳಗಾಗಿರುತ್ತೆ. ಅವರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದಾಗ ಅಲ್ಲಿ ದೇವಸ್ಥಾನ ಹತ್ರ ಎಲ್ಲರೂ ಇರ್ತಾರಲ್ಲ, ಅಲ್ಲಿ ಪ್ರತಿದಿನ ವಿಡಿಯೋ ಮಾಡಿ ಕಳಿಸೋರು. ನಾನು ಅದನ್ನು ಶಾರ್ಟ್ಸಿಗೆ ಅಪ್ಲೋಡ್ ಮಾಡ್ತಿದ್ದೆ. ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾಯಿತ್ತು. ಮತ್ತು ಇದು ಇನ್ನೇನು ನಾಳೆ ಹೊರಡ್ತಾರೆ ಅನ್ನೋವಾಗ ಪಾದಪೂಜೆಗೆ ಅಂತ ಬಂದಿರೋದು. ಬೆಳಗ್ಗೆಯಿಂದ ಬರ್ತೀನಿ ಅಂತ ಅಂದು ಅವ್ರು ನಮ್ಮ ಮನೆಗೆ ಬಂದಿದ್ದು ಮಧ್ಯರಾತ್ರಿ 12:30ಗೆ ಬಂದಿದ್ದರು ಪಾದಪೂಜೆಗೆ ಬಂದಿದ್ದರು. ಫಸ್ಟು ಅವರು ಅಪ್ಪ ಅಮ್ಮಂಗಿಬ್ರಿಗೂ ಅವ್ರು ಪಾದಪೂಜೆ ಮಾಡ್ತಾರೆ. ಆಮೇಲೆ ನಾನು ಧನು ಸ್ವಾಮಿಗಳಿಗೆ ನಾನು ಪಾದಪೂಜೆ ಮಾಡಿದ್ದೆ. ಇದನ್ನು ಮಾತ್ರ ದಿ ಮೋಸ್ಟ್ ಮೆಮೊರಬಲ್ ಮೂಮೆಂಟ್ ಅಂತಲೇ ನಾನು ಹೇಳ್ತೀನಿ. ಯಾವ ಸಲವೂ ನನಗೆ ವೀಡಿಯೋ ಮಾಡ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಬಟ್ ಈ ಸಲ ಒಬ್ಬರು ಅಣ್ಣ ಇದ್ದರು, ಅವ್ರ ಕಡೆಯಿಂದ ವೀಡಿಯೋ ಮಾಡಿಸ್ಕೊಂಡೆ. ಹಾಗಾಗಿ ಇದು ನನಗೆ ತುಂಬಾ ಖುಷಿಯಾಗುತ್ತೆ ಈ ವಿಡಿಯೋನ ನೋಡಿದಾಗ. ಪುಣ್ಯ ಮಾಡಿದವ್ರಿಗೆ ಅಷ್ಟೇ ಈ ಥರ ಅವಕಾಶ ಸಿಗೋದು. ನಾನು ಯಾವುದೋ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ. ನನಗೂ ಒಂದು 3ನೇ ವರ್ಷ ಅನಿಸುತ್ತೆ, 3ನೇ ವರ್ಷದಿಂದ ನಾನು ಪಾದಪೂಜೆ ಮಾಡ್ತಾಯಿದ್ದೀನಿ. ಅದನ್ನು ಮಾಡಿದಾಗ ಸಿಗೋಷ್ಟು ಖುಷಿ ಇದೆಯಲ್ಲ, ಅದನ್ನು ಹೇಳೋಕ್ಕಾಗಲ್ಲ. ತುಂಬಾ ಪ್ರೀಷಿಯಸ್ ಮೂಮೆಂಟ್ ಅಂತ ಹೇಳ್ತೀನಿ ಇದನ್ನು ನಾನು. ಹಾಗೆಯೇ ಈ ಪಾದಪೂಜೆ ಮಾಡೋ ಟೈಮಲ್ಲಿ ನಮ್ಮ ಚೋಟು ಮಲ್ಕೊಂಬಿಟ್ಟಿದ್ದ. ಅದೊಂದೇ ನನಗೆ ಬೇಜಾರು. ಪಾಪ 12:30 ಆಗಿತ್ತಲ್ವ, ಅವನಿಗೂ ಚೆನ್ನಾಗಿ ನಿದ್ದೆ ಬಂದಿತ್ತು, ಮಲ್ಕೊಂಬಿಟ್ಟಿದ್ದ. ಇನ್ನೇನು ಸ್ವಾಮಿಗಳು ಅವ್ರು ಪೂಜೆ ಮಾಡಿದ್ರಲ್ಲ, ಅವ್ರು ಪೂಜೆ ಮಾಡಿದಾಗ ನಮ್ಮ ಚೋಟು ಎದ್ಬಿಟ್ಟ. ಆವಾಗ ಅವನೂ ಈ ಮೂಮೆಂಟ್ನೆಲ್ಲ ನೋಡಿದ್ನಲ್ಲ, ಆವಾಗ ನನಗೆ ಸಮಾಧಾನ ಆಯಿತು, ಅವನು ಈ ಮೂಮೆಂಟಲ್ಲಿ ಭಾಗಿಯಾದ ಅಂತ. ಬಟ್ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅಷ್ಟೇ. ಬಟ್ ಅವನಲ್ಲಿ ಇದ್ದ ಈ ಮೂಮೆಂಟ್ನೆಲ್ಲ ನೋಡ್ತಾ ಇದ್ದ. ಅದು ನನಗೆ ಖುಷಿ ಕೊಡ್ತು. ನಮ್ಮ ಧನುಗಂತೂ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋದು ಅಂದರೆ ತುಂಬಾ ಇಷ್ಟ. ಅವ್ರಿಗೆ ಆಂಜನೇಯ ಸ್ವಾಮಿ ಮತ್ತು ಅಯ್ಯಪ್ಪ ಸ್ವಾಮಿ ಅಂದರೆ ತುಂಬಾ ಭಕ್ತಿ, ಪರಮ ಭಕ್ತ ಅಂತಲೇ ಹೇಳ್ಬೋದು. ಇದನ್ನು ಹಾಕಿದಾಗ ಅವ್ರ ಮುಖದಲ್ಲಿ ಕಾಣಿಸುತ್ತಲ್ಲ ನೆಮ್ಮದಿ, ಅದನ್ನು ನೋಡಿ ನಾನು ತುಂಬಾ ಖುಷಿಪಟ್ಟಿದ್ದೀನಿ. ಅಷ್ಟೂ ಭಕ್ತಿಯಿಂದ ಇದ್ದರು. ನಮ್ಮದು ಇದು ಸೇರಿ 5ನೇ ಸಲ ಅವರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋದು. ಪ್ರತಿ ವರ್ಷವೂ ಬೇಗನೆ ಬಂದ್ಬಿಡೋರು ಪಾದಪೂಜೆಗೆ. ಬಟ್ ಈ ಸಲ ತುಂಬಾ ಸ್ವಾಮಿಗಳ ಮನೆಗೆ ಹೋಗಬೇಕಿತ್ತಂತೆ. ಹಾಗಾಗಿ ನಮ್ಮ ಮನೆಗೆ ಬಂದಿದ್ದೆ 12:30 ಆಗಿತ್ತು, ಮಧ್ಯರಾತ್ರಿ 12:30. ಅಷ್ಟೊತ್ತಿನಲ್ಲೂ ಎಷ್ಟೊತ್ತು ಅನ್ನೋದು ಮುಖ್ಯ ಅಲ್ಲ, ವೈಬ್ ಸಿಗುತ್ತಲ್ಲ, ಅದನ್ನು ಮಾತ್ರ ಹೇಳೋಕ್ಕಾಗಲ್ಲ. ಮತ್ತು ಈ ಸಲ ದೀಪನೂ ಕೂಡ ಹಚ್ಚೋಗಿದ್ರು. ಅವ್ರು ಬರೋವರೆಗೂ ಕೇರ್ಫುಲ್ಲಾಗಿ ಆ ದೀಪನ ನೋಡ್ಕೊಬೇಕಿತ್ತು. ಅದು ನಮಗಂತೂ ತುಂಬಾ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು. ನಾನಂತೂ ಎಷ್ಟು ನಿದ್ದೆ ಮಾಡ್ಬೇಕಾರೆಲ್ಲ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋದು, ಸ್ವಲ್ಪ ಹೊತ್ತು ಎದ್ದೇಳೋದು, ನೋಡೋದು ಏನಾನ ಆಗ್ಬಿಟ್ಟಿದೆಯಾ ಅಂತ. ಎದ್ದು ನೋಡಿ ಹುಷಾರವಾಗಿ ಜೋಪಾನವಾಗಿ ನೋಡ್ಕೊಂಡಿದ್ದೆ ಅವ್ರು ಬರೋವರೆಗೂ. ಮತ್ತು ಇವರು ನೆಕ್ಸ್ಟ್ ಡೇ ಇರುಮುಡಿ ಇತ್ತಲ್ವ, ಅದಕ್ಕೇ ಅಯ್ಯಪ್ಪ ಸ್ವಾಮಿ ಇದು ಭಜನೆಗೆ ಅಂತೆಲ್ಲ ರೆಡಿ ಮಾಡ್ತಿದ್ದಾರೆ. ಇದನ್ನೆಲ್ಲ ಇವ್ರ ಫ್ರೆಂಡ್ಸು ಯಾರ್ಯಾರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರು ಅಷ್ಟು ಜನನೂ ಸೇರಿ ಅವರೇ ಮಾಡಿರೋವಂಥದ್ದು. ಬೇರೆಯವ್ರಿಗೆ ಒಪ್ಪಿಸ್ತಾರೆ, ಆರ್ಡರ್ ಕೊಟ್ಟು ಮಾಡಿಸ್ತಾರೆ. ಬಟ್ ಈ ಸಲ ಇವರೇ ಮಾಡಿದ್ರಲ್ಲ ಪ್ರತಿಯೊಂದೂ, ಎಲ್ಲರೂ ಸೇರ್ಕೊಂಡು ಮಾಡಿದರು. ಅದೇ ಚೆಂದ. ಬೇರೆಯವ್ರಿಗೆ ಕೊಟ್ಟು ಮಾಡಿಸಿ ನಾವು ಪೂಜೆ ಮಾಡಿದ್ರೆ ಬರೋಲ್ಲ. ನಾವೇ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದಾಗ ಅದಕ್ಕೊಂದು ಅರ್ಥ ಇರುತ್ತೆ. ಆ್ಯಕ್ಚುಲಿ ನನಗೆ ಇರುಮುಡಿ ದಿವಸನೇ ನನಗೊಂದು ಇಂಟರ್ವ್ಯೂ ಬೇರೆ ಇತ್ತು. ಅದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಇಂಟರ್ವ್ಯೂ ಆಗಿತ್ತು. ಎರಡೂ ಕೂಡ ಲೈಫ್ ಮ್ಯಾಟರ್ ಆಗಿತ್ತು. ಅಂದರೆ ಈಗ ಧನು ಸ್ವಾಮಿಗಳು ಇರುಮುಡಿ ಕಟ್ಟೋದು, ಅದು ಆ ಮೂಮೆಂಟಿಗೂ ನಾನು ಇರಲೇಬೇಕಿತ್ತು. ಇಂಟರ್ವ್ಯೂನೂ ಅವತ್ತಿನ ದಿವಸನೇ ಬಂದ್ಬಿಟ್ಟೈತೆ. ದೇವ್ರು ಎಂಥ ಸಂದಿಗ್ಧ ಪರಿಸ್ಥಿತಿಗೆ ನನ್ನನ್ನು ತಂದು ನಿಲ್ಲಿಸಿದ್ರು ಅಂದರೆ. ಬಟ್ ಏನೂ ತೊಂದರೆ ಆಗಲಿಲ್ಲ. ಎರಡೂ ಕಾರ್ಯಕ್ಕೂ ನಾನಿದ್ದೆ. ಇಂಟರ್ವ್ಯೂಗೂ ಹೋಗಿದ್ದೆ. ಇಂಟರ್ವ್ಯೂನೂ ಚೆನ್ನಾಗಿ ಅಟೆಂಡ್ ಮಾಡಿದೆ. ಬಟ್ ಅಲ್ಲಿಂದ ಬರೋಷ್ಟರಲ್ಲಿ ಒಂದು 12:30 ಆಯಿತು ಅನಿಸುತ್ತೆ. ನನಗೆ ಅಲ್ಲಿರೋಷ್ಟು ಸಮಯನೂ, ಇಂಟರ್ವ್ಯೂಲಿ ಇರೋಷ್ಟು ಸಮಯನೂ ಎಲ್ಲಿ ನಾನು ಬರೋಷ್ಟರಲ್ಲಿ ಇರುಮುಡಿದೆಲ್ಲ ಮುಗ್ದೋಗುತ್ತೋ ಅಂತ ಅನ್ನೋದೇ ಟೆನ್ಷನ್ ಆಗಿತ್ತು. ದೇವ್ರಿಗೆ ನನ್ನ ಕಷ್ಟ ಅರ್ಥ ಆಗಿತ್ತು ಅನಿಸುತ್ತೆ. ನಾವು ಬರೋವರೆಗೂ ಎಲ್ಲ ಇನ್ನೂ ಇತ್ತು. ನಾವು ಬಂದಮೇಲೆ ತುಪ್ಪದ ಕಾಯಿ ಎಲ್ಲ ಹಾಕಿ ಇವ್ರು ಹೊರಟಿದ್ದೆ ಸುಮಾರು ಒಂದು 3 ಗಂಟೆ 3:30 ಆಯಿತು. ಎಲ್ಲ ಈವೆಂಟಲ್ಲೂ ಕೂಡ ನಾನಿದ್ನಲ್ಲ, ಅದೇ ನನಗೆ ತುಂಬಾ ಖುಷಿ ಸಿಕ್ಕಿದ ವಿಷಯ. ದೇವ್ರ ದಯದಿಂದ ನಂದು ಇಂಟರ್ವ್ಯೂ ಕೂಡ ಸೆಲೆಕ್ಟ್ ಆಗಿದೆ. ನಂಗೆ ಅದೇ ದೇವರಿದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ. ನಿಜವಾಗ್ಲೂ ಅದು 18 ಮೆಟ್ಲಿಗೆ ಅವರು ಕರ್ಪೂರನ ಹಚ್ಚಿ ಭಜನೆ ಮಾಡ್ತಾರಲ್ಲ, ಶರಣಕ್ಕೆ ಹೋಗ್ತಾರಲ್ಲ, ಅದನ್ನು ನೋಡೋದಕ್ಕೆ ಮಾತ್ರ 2 ಕಣ್ಣು ಸಾಲಲ್ಲ ಅಂತಲೇ ಹೇಳ್ಬೋದಿತ್ತು. ಅವರಲ್ಲಿ ಶರಣಕ್ಕೆ ಹೋಗ್ತಾಯಿದ್ರೆ ನಮಗೆಲ್ಲ ಮೈ ಜುಮ್ ಅನ್ನಿಸ್ತಾ ಇರುತ್ತೆ. ಇದು ಅದೇ ಮೂಮೆಂಟು. ಈಗ ನೋಡಿ, ಅಲ್ಲಿ ಸ್ವಾಮಿಗಳು ಎಲ್ಲ ಕರ್ಪೂರ ಹಚ್ತಾ ಇದ್ದಾರೆ 18 ಮೆಟ್ಲಿಗೂ. ಅವರು ಶರಣು ಕೂಗ್ತಿದ್ದಾಗ ನಮಗೆಲ್ಲ ಮೈ ಜುಮ್ ಅನಿಸ್ತಿರುತ್ತೆ. ಅದೇ ಅಲ್ವಾ ದೇವರಿದ್ದಾನೆ ಅನ್ನೋದಕ್ಕೆ ಒಂದು ಪಾಸಿಟಿವ್ ವೈಬ್ಸು.
ದೇವ್ರು ನಿಜವಾಗ್ಲೂ ಇದ್ದಾನೆ, ನಾನಂತೂ ನಂಬ್ತೀನಪ್ಪ. ಅವತ್ತು ನನಗೆ ಎಂಥ ಸಂದಿಗ್ಧ ಪರಿಸ್ಥಿತಿ ಇದ್ರೂ ಕೂಡ ದೇವರು ನನಗೂ ಕೂಡ ಒಂದು ಅವಕಾಶ ಮಾಡಿಕೊಟ್ಟು ಎರಡೂ ಸಮಯದಲ್ಲೂ ಅಂದರೆ ಎರಡೂ ಕಡೆನೂ ನಾನು ಇರೋ ಥರ ಮಾಡ್ತಲ್ಲ, ಅದೇ ನನಗೆ ತುಂಬಾ ನೆಮ್ಮದಿ ಸಿಕ್ಕಿದ್ದು. ಅಂದರೆ ನಮ್ಮೂರಲ್ಲಿ ನಮ್ಮ ಸೊಪ್ಪಿನ ತೋಟದಲ್ಲಿ ಯಾರ್ಯಾರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರು ಎಲ್ಲರೂ ಕೂಡಿ ಒಟ್ಟಾಗಿ ಈ ಥರ ಒಂದೇ ಕಡೆ ಪೂಜೆ ಮಾಡೋದು, ಮತ್ತು ಎಲ್ಲರೂ ಕೂಡ ಒಟ್ಟಿಗೆ ಹೊರಡ್ತಾರಲ್ಲ, ಈ ಒಗ್ಗಟ್ಟು ಇದನ್ನು ನೋಡೋಕೆ ನನಗೆ ಇನ್ನೂ ತುಂಬಾ ಖುಷಿಯಾಗುತ್ತೆ. ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ, ಎಷ್ಟು ಜನ ಇದ್ದಾರೆ ಅಂತ ಕೇಳಬೇಕಿತ್ತು. ಆ್ಯಕ್ಚುಲಿ ನಾನು ಕೇಳಿಲ್ಲ, ಒಂದು 30 ಜನದ ಮೇಲಂತೂ ಇದ್ದರು, ಅಷ್ಟು ಜನ ಸ್ವಾಮಿಗಳಿದ್ದರು. ಶರಣಕ್ಕೆ ಹೋಗಿದ್ದೆಲ್ಲ ಅಂದರೆ 18 ಮೆಟ್ಲಿಗೂ ಕರ್ಪೂರ ಹಚ್ಚಿದ್ದೆಲ್ಲ ಆದಮೇಲೆ ಇವರು ದೇವಸ್ಥಾನದಿಂದ ಹೊರಡೋಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ನಾವೆಲ್ಲ ಅಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೋ. ಪ್ರತಿ ವರ್ಷವೂ ಈ ಮೂಮೆಂಟ್ ನೋಡೋಕ್ಕೆ ತುಂಬಾ ಖುಷಿ ಸಿಗುತ್ತೆ. ಎಲ್ಲರೂ ಒಟ್ಟಾಗಿ ನಿಂತು ಎಲ್ಲರೂ ಹುಷಾರಾಗಿ ಹೋಗಿ ಬನ್ನಿ ಅಂತ ಅವ್ರನ್ನ ಕಳಿಸ್ಕೊಡೋದಿದೆಯಲ್ಲ, ಆ ಮೂಮೆಂಟ್ ತುಂಬಾ ಪ್ರೀಶಿಯಸ್ ಅಂತಲೇ ಹೇಳ್ಬೋದು. ಎಲ್ಲರೂ ಅವ್ರವ್ರದ್ದೇ ಆದ ಓನ್ ವೆಹಿಕಲ್ಸ್ ಮಾಡ್ಕೊಂಡಿದ್ರು. ಟಿ ಕಾರು ಈ ಥರ ಓನ್ ವೆಹಿಕಲ್ಸ್ ಇರೋರು ಕಾರು ಈ ಥರ ಮಾಡ್ಕೊಂಡಿದ್ರು ಎಲ್ಲರೂ. ಬಟ್ ಒಟ್ಟಿಗೆ ಹೋಗಿ ಎಲ್ಲರೂ ಕ್ಷೇಮವಾಗಿ ಒಟ್ಟಿಗೆ ಬಂದರು. ಅದು ತುಂಬಾ ಖುಷಿ ವಿಷಯ ಅಂತ ಹೇಳ್ಬೋದು. ಮತ್ತು ನಾನು ನಿನ್ನೆಯಿಂದ ಡೇ 1 ಅಂತ ಡೈಲಿ ವ್ಲಾಗ್ನ ಶುರು ಮಾಡಿದ್ದೀನಿ. ಡೈಲಿ ವ್ಲಾಗ್ ಅಂದರೆ ಮಿನಿ ವ್ಲಾಗ್ ಶುರು ಮಾಡಿದ್ದೀನಿ. ಯಾರ್ಯಾರೆಲ್ಲ ಚೆಕ್ ಮಾಡಿದ್ರೆ ದಯವಿಟ್ಟು ಪ್ಲೀಸ್ ಹೋಗಿ ಒಂದು ಸಲ ಚೆಕ್ ಮಾಡಿ. ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ನಾನು ಭಾವಿಸ್ತೀನಿ. ಇಫ್ ಇನ್ ಕೇಸ್ ನಿಮಗೇನಾದರೂ ಆ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಹಾಗೆ ಅದಕ್ಕೆ ನಿಮ್ಗೇನು ಅನಿಸಿಕೆ ಇದೆ ಅದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ಅವರು ದೇವಸ್ಥಾನದ ದರ್ಶನ ಪಡೆದಿದ್ದ ವಿಡಿಯೋನೂ ಕೂಡ ಹಾಕಿದ್ದಾರೆ. ಅವರಿಗೆ ದರ್ಶನ ಬಂದು ಶಿವರಾತ್ರಿ ದಿನ 8 ಗಂಟೆಯಿಂದ 9 ಗಂಟೆ ಆಸ್ಪಾಸ್, ಅದರೊಳಗೆ 8 ರಿಂದ 9 ಗಂಟೆ ರಾತ್ರಿ ಒಳಗಡೆ ಅವ್ರಿಗೆ ದರ್ಶನ ಆಗಿದೆ. ಅವರು ಇಲ್ಲಿ ದರ್ಶನ ಮಾಡೋ ಟೈಮಲ್ಲಿ ನಾನು ಕೂಡ ಶಿವನ ದೇವಸ್ಥಾನಕ್ಕೆ ಹೋಗಿದ್ದೆ. ಅವ್ರು ಆ್ಯಕ್ಚುಲಿ ನನಗೆ ಕಾಲ್ ಮಾಡಿದ್ದಾರೆ, ವಿಡಿಯೋ ಕಾಲ್ ಮಾಡಿ ತೋರ್ಸೋಕ್ಕೆ, ಇಲ್ಲಿಂದ ಹೋಗ್ತಿರೋದನ್ನೆಲ್ಲ ಅಂದರೆ 18 ಮೆಟ್ಲು ಹತ್ತೋದನ್ನೆಲ್ಲ ವಿಡಿಯೋ ಕಾಲ್ ಮಾಡಿ ತೋರ್ಸೋಣ, ಮನೇಲಿ ಆ ಟೈಮಲ್ಲಿ ದೀಪ ಹಚ್ಚು ಅಂತ ಹೇಳೋದಕ್ಕೆ ಮಾಡಿದ್ದಾರೆ. ಬಟ್ ನಾನು ಆ ಟೈಮಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿದ್ದೆ, ಫೋನೆಲ್ಲ ಮನೇಲೇ ಬಿಟ್ಬಿಟ್ಟಿದ್ದೆ. ಮನೆಗೆ ಬರೋಷ್ಟರಲ್ಲಿ ದರ್ಶನ ಆಗಿತ್ತಂತೆ. ಆದರೂ ಪರವಾಗಿಲ್ಲ ಬಿಡು, 2 ಕಡೆನೂ ದೇವರೇ ಅಲ್ವಾ ಇದ್ದಿದ್ದು ಅಂತ ನಮಗೆ ನಾವೇ ಅಂದ್ಕೊಂಡು ಆಮೇಲೆ ಅವರು ತಿರ್ಗಾ ಮತ್ತೆ ವಿಡಿಯೋ ಕಾಲ್ ಮಾಡಿ ಮತ್ತೆ 18 ಮೆಟ್ಲು ದೇವಸ್ಥಾನ ಹೇಗಿದೆ, ಜನ ಎಷ್ಟು ಜನ ಇದ್ದಾರೆ ಅಂತೆಲ್ಲ ತೋರಿಸ್ತಾಯಿದ್ರು. ನಾವು ಅಲ್ಲಿಗೆ ಹೋಗದೇ ಇದ್ರೂ ಕೂಡ ಇಲ್ಲಿಂದನೇ ಆ ದೃಶ್ಯನೆಲ್ಲ ಕಣ್ಣು ತುಂಬ್ಕೊಂಡ್ವಲ್ಲ, ದೇವ್ರು ಇಷ್ಟನ್ನಾದರೂ ನಮಗೆ ಕರುಣಿಸಿದಾನಲ್ಲ ಅನ್ನೋದನ್ನು ಖುಷಿ ಪಡ್ಕೊಬೇಕು. ದೇವರು ಏನು ಕೊಟ್ಟಿದ್ದಾನೋ ಕೊಟ್ಟಿರೋದ್ರಲ್ಲೇ ಖುಷಿ ಪಡಬೇಕು. ನಮಗೆ ಅದು ಸಿಗ್ತಿಲ್ಲ ಅಂತ ಬೇಜಾರು ಮಾಡ್ಕೊಬಾರ್ದು. ನಮ್ಗೆ ಇದನ್ನು ಕೊಟ್ಟಿಲ್ವಲ್ಲಪ್ಪ ಅಂತ ದೇವ್ರನ್ನ ದೂಷಿಸಬಾರ್ದು. ಎಷ್ಟೊಂದು ಜನಕ್ಕೆ ಏನೂ ಇರಲ್ಲ, ಅಂಥದ್ರಲ್ಲಿ ದೇವರು ನಮ್ಗೆ ಇಷ್ಟನ್ನೆಲ್ಲ ಕೊಟ್ಟಿದ್ದಾರಲ್ಲ ಅಂತ ಖುಷಿ ದೇವರು ನಾಮ ಕೂಗ್ತಿದ್ದಾರೆ. ಇದು ನೋಡಿ ನಮ್ಮ ಹೊನ್ನೂರು ಜಾತ್ರೆಗೆ ಅಲ್ಲಿಂದ ಹಿರುಮಡಿನಲ್ಲಿ ಹೋಗಿ ಗಾಡಿಗಳನ್ನೆಲ್ಲ ಕಟ್ಟೆ. ಬಟ್ ಅವತ್ತಿಷ್ಟು ಇದು ನಮ್ಮ ಹೊನ್ನೂರಿಗೆ ನೋಡಿದಾಗೆಲ್ಲ ಇಲ್ಲಿ ಜಾತ್ರೆ ಆಗುತ್ತೆ. ಈ ಸಲ ದೇವ್ರ ಮಾತ್ರ ನಾಮ ಹಾಡ್ಕೊಂಡು ಎಲ್ಲರನ್ನೂ ಜಾತ್ರೆ ವ್ಲಾಗ್ ಹಾಕ್ಬೇಕು ಅಂತ ಅಂದ್ಕೊಂಡೆ, ಬಟ್ ಹಾಕೋಕ್ಕಾಗಲಿಲ್ಲ. ನಾನು ಅವಾಗ ವರ್ಕ್ ಮಾಡ್ತಿದ್ನಲ್ವಾ, ವ್ಲಾಗ್ಸ್ ಎಲ್ಲ ಮಾಡೋಷ್ಟು ಟೈಮ್ ಇರಲಿಲ್ಲ ನನಗೆ. ಆದ್ರೂ ಸಣ್ಣ ಪುಟ್ಟ ಮಿನಿ ವ್ಲಾಗ್ ಆದಷ್ಟು ಅಪ್ಲೋಡ್ ಮಾಡಿದ್ದೆ. ಮತ್ತು ಇನ್ನೂ ಯಾರ್ಯಾರ್ದು ಇದು ಅಯ್ಯಪ್ಪ ಸ್ವಾಮಿದು ಮಿನಿ ವ್ಲಾಗ್ ನೋಡಿಲ್ಲ, ಹೋಗಿ ಒಂದು ಸಲ ಚಾನಲ್ಗೆ ವಿಸಿಟ್ ಕೊಡಿ. ತುಂಬಾ ಚೆನ್ನಾಗಿದೆ ಅವರು ಪಡಿ ಪೂಜೆ ಎಲ್ಲ ಮಾಡಿರೋದು. ಒಂದು ಸಲ ಚೆಕ್ ಮಾಡಿ, ನಿಮಗೂ ಅದನ್ನು ನೋಡಿದಾಗ ಖುಷಿ ಸಿಗ್ಬೋದು. ನೆಕ್ಸ್ಟು ನೋಡಿ, ಇಲ್ಲಿ ಎಲ್ಲರೂ ಅವ್ರವ್ರ ವೆಹಿಕಲ್ಸಲ್ಲಿ ಓಡ್ತಾ ಇದ್ದಾರೆ. ಎಲ್ಲರೂ ಕೂಡ ಒಟ್ಟಿಗೆ ಹೊರಟರು. ಅವರು ಎಷ್ಟು ಎಕ್ಸೈಟ್ಮೆಂಟಲ್ಲಿ ಇದ್ದರು ಅಂದರೆ ಹೊರಡೋದೇನೋ ಹೊರಟ್ಬಿಟ್ರು. ಬಟ್ ಆ ಅಡುಗೆಗೆ ಅಂತ ತೊಗೊಂಡಿದ್ದ ಅಕ್ಕಿನ ಇಲ್ಲೇ ದೇವಸ್ಥಾನದಲ್ಲೇ ಮರ್ತ್ಬಿಟ್ಟಿದ್ರು. ಮತ್ತೆ ರಿಟರ್ನ್ ಬರಬಾರ್ದು ಅಂದ್ಬಿಟ್ಟು ಇಲ್ಲೇ ನಮ್ಮೂರನ್ನ ಅಂದರೆ ಇಲ್ಲೇ ಅಕ್ಕಪಕ್ಕದವ್ರು ಹೋಗಿ ತೊಗೊಂಡೋಗಿ ನಾಗವಲ್ಲಿ ಹತ್ರ ಕೊಟ್ಟು ಬಂದರು. ಅಷ್ಟು ಎಲ್ಲರೂ ಎಕ್ಸೈಟ್ಮೆಂಟು ಹೊರಡೋದ್ರಲ್ಲಿ ಇದ್ದರು. ಅದು ಒಂದು ಮೂಮೆಂಟಲ್ಲಿ ಒಂಥರ ಚೆನ್ನಾಗಿತ್ತು. ನೆಕ್ಸ್ಟ್ ನೋಡಿ, ಇಲ್ಲಿ ದೇವಸ್ಥಾನದ ವಿಡಿಯೋನೂ ಕೂಡ ಹಾಕಿದ್ದಾರೆ. ಇವರು ಇಡುಮುಡಿ ಉಟ್ಕೊಂಡು 18 ಮೆಟ್ಲು ಹತ್ತುತ್ತಿರೋದನ್ನು ಕೂಡ ವಿಡಿಯೋ ಮಾಡಿದ್ದಾರೆ. ಅದನ್ನು ನಾವು ಅಲ್ಲಿ ನೋಡೋಕ್ಕಾಗಲ್ಲ, ಬಟ್ ಇಲ್ಲಿಂದ ನೋಡ್ತೀವಲ್ಲ ಅದರಲ್ಲಿ ಖುಷಿ ಪಡಬೇಕು. ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರ್ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಎಲ್ಲ ವ್ಲಾಗ್ಸ್ನೂ ಕೂಡ ರೆಗ್ಯುಲರಾಗಿ ವಾಚ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.